ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬನ್ನಿ ಹಿಂದಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ, ಅನಿಸಿಕೆ ಅನ್ನೋದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ. ಹಾಗೆ ಈ ಎಂಬ್ರಾಯ್ಡ್ರಿ ಕಂಪ್ಯೂಟರೈಸ್ಡ್ ಮಷಿನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಅದ್ರ ಬಗ್ಗೆ ವಿಡಿಯೋ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ಬನ್ನಿ ಇಂದಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ ಈ ದಿನ ನಾನು ಬೆಳಿಗ್ಗೆ ಬೇಗನೆ ಬಂದು ಶಾಪ್ ಓಪನ್ ಮಾಡಿ ಎಲ್ಲ ಕ್ಲೀನ್ ಮಾಡಿ, ಸ್ವಲ್ಪ ಗಲೀಜಿತ್ತು, ಹಾಗಾಗಿ ಎಲ್ಲ ಮೇಲ್ಗಡೆ ಎಲ್ಲ ಜೀಡೆಲ್ಲ ಕಟ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಬಂಡೆ ಎಲ್ಲ ಒರೆಸ್ಬಿಟ್ಟು ವಾರಕ್ಕೆ ಒನ್ ಟೈಮ್ ನಾನು ಬಂಡೆ ಒರೆಸ್ತೀನಿ ಫ್ರೆಂಡ್ಸ್. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ, ಧೂಳು ಜಾಸ್ತಿ ಫ್ರೆಂಡ್ಸ್, ಇದು ರೋಡಿಗೆ ಇರೋದ್ರಿಂದ ಜಾಸ್ತಿ ಧೂಳು. ಹಾಗಾಗಿ ನಾನು 2 ಟೈಮು ನೀರು ಹಾಕ್ತಾನೆ ಇರ್ತೀನಿ. ಏನಕ್ಕಪ್ಪ ಅಂದರೆ ಆ ಬಟ್ಟೆ ಹಾಗೆ ಈ ಥ್ರೆಡ್ ಮೇಲೆಲ್ಲ ತುಂಬ ಧೂಳು ಕುತ್ಕೊಂಡ್ಬಿಡ್ತದೆ. ಹಾಗಾಗಿ ನಾನು ನೀರು ಹಾಕ್ತೀನಿ. ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ, ಶುಕ್ರವಾರ ಅಲ್ಲ ಫ್ರೆಂಡ್ಸ್, ಹಾಗಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ವರ್ಕ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದೆ. ಪೂಜೆ ಮಾಡಿಬಿಟ್ಟು ಒಬ್ಬರು ವರ್ಕ್ ಹಾಕಲಿಕ್ಕೆ ಕೊಟ್ಟಿದ್ರು ಫ್ರೆಂಡ್ಸ್. ಸ್ಯಾರಿ ಒಂದು ನಾಮಕರಣದ್ದೊಂದಿತ್ತು, ಹಾಗೆ ಒಬ್ರದ್ದು ಮದುವೆ ಫಿಕ್ಸ್ ಆಗಿತ್ತಂತೆ ಫ್ರೆಂಡ್ಸ್. ಹಾಗಾಗಿ ಒಂದು ಶ್ಯಾಂಪಲ್ಗೆ ನಾವು ಕೊಡ್ತೀವಿ, ಅದನ್ನು ವರ್ಕ್ ಹಾಕಿ ನೀವು ನಮಗೆ ಸ್ಟಿಚ್ ಮಾಡಿಕೊಟ್ರೆ ನಾವು ಅದು ಮೆಜರ್ಮೆಂಟ್ ನೋಡಿಬಿಟ್ಟು ನಿಮಗೆ ಇನ್ನೂ ನಾವು ಬಟ್ಟೆ ಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ ಅದನ್ನು ವರ್ಕ್ ಹಾಕಿ ನಾನು ಸ್ಟಿಚ್ ಮಾಡಬೇಕಿತ್ತು. ಅದನ್ನು ಸ್ಟಾರ್ಟ್ ಮಾಡೋಣ ಅಂತ ಈ ದಿನ ಅಂದ್ಕೊಂಡಿದ್ದೀನಿ. ಹಾಗಾಗಿ ಬೇಗ ಬೆಳಗ್ಗೆನೆ ಬಂದು ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ, ನಾಮಕರಣ ಅಂತಂದರೆ ನಮ್ಮದು ರಿಲೇಟಿವ್ಸ್ದೆ ಫ್ರೆಂಡ್ಸ್. ಹಾಗಾಗಿ ಆ ಹುಡುಗಿನೂ ಒಂದು ವರ್ಕ್ ಹಾಕ್ಲಿಕ್ಕೆ ಕೊಟ್ಟಿದ್ಲು. ಅದು ವರ್ಕ್ ಹಾಕಿ ಸ್ಟಿಚ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ ಆ ಡಿಸೈನ್ ಹೇಗೆ ಬಂದಿದೆ ಅಂತೇಳಿ. ಚೆನ್ನಾಗಿ ಬಂದಿದೆ. ಹಾಗೆ ಇನ್ನೊಬ್ರದ್ದು ಮದುವೆ ಮ್ಯಾರೇಜ್ ಫಿಕ್ಸ್ ಆಗೈತಲ್ಲ, ಅವ್ರದ್ದು ರಾಣಿ ಪಿಂಕ್ ಸ್ಯಾರಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅವರು ಕೊಟ್ಟಿದ್ದಾರೆ, ನಾನು ತೋರಿಸ್ತೀನಿ ನಿಮಗೆ. ಅದು ರಾಣಿ ಪಿಂಕ್, ಡಾರ್ಕ್ ರಾಣಿ ಪಿಂಕ್ ಇದೆ ಸ್ಯಾರಿ ಕಲರ್. ಬ್ಲೌಸ್ ಬಂದ್ಬಿಟ್ಟು ಲೈಟ್ ಬೇಬಿ ಪಿಂಕ್ ಇದೆ. ಅದಕ್ಕೆ ಸ್ಲೀವ್ಸಿಗೆ ನೆಟ್ ಅಟ್ಯಾಚ್ ಮಾಡಿ ನಮಗೆ ವರ್ಕ್ ಹಾಕಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ನಾನು ಆ ಥರ ಮಾಡಬೇಕು. ಅದು ನಾನು ನಿಮಗೆ ವರ್ಕ್ ಹಾಕೋದು ಹಾಗೆ ನೆಟ್ ಹೇಗೆ ಅಟ್ಯಾಚ್ ಮಾಡೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಮೇಡಮ್ ನೀವು ಮಂತ್ಲಿ ಎಷ್ಟು ಕಟ್ತೀರಿ EMI ಅಂತ ಕೇಳಿದ್ರು. ನಂದು EMI ನಾನು ಎಷ್ಟು ಕಟ್ತೀನಪ್ಪ ಅಂದರೆ, ಇವಾಗ ನಾವು ಪ್ರೈವೇಟ್ ಬ್ಯಾಂಕಲ್ಲಿ ಲೋನ್ ಮಾಡಿಸಿರೋದ್ರಿಂದ ಒಂದೊಂದು ಬ್ಯಾಂಕು ಒಂದೊಂದು ಥರ ಇಂಟ್ರೆಸ್ಟ್ ಇರುತ್ತೆ. ನಾವು ಇದೇ ಇಂಟ್ರೆಸ್ಟ್ ಹಾಕ್ತಾರೆ, ಇಷ್ಟೇ ಹಾಕ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಆ ಬ್ಯಾಂಕ್ ಮೇಲೆ ಡಿಪೆಂಡ್ ಇರುತ್ತೆ. ನಾವು ತೊಗೊಂಡಿರೋ ಬ್ಯಾಂಕಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ. ಏನಕ್ಕಪ್ಪ ಅಂದರೆ ನಮಗೆ ಟೋಟಲ್ ಅಮೌಂಟು ಒಮ್ಮೆಲೆ ಕಟ್ಟೋಕ್ಕಾಗಲ್ಲ ಅಂಥೇಳಿ ನಾವು ಅದರಲ್ಲಿ ತೊಗೊಂಡಿದ್ದು, ಲೋನ್ ಮಾಡಿಸಿದ್ದು. ಹಾಗಾಗಿ ನಾನು ಮಂತ್ಲಿ 13,000 ಕಟ್ತೀನಿ. ಅದು 3 ವರ್ಷ ಕಟ್ಟಬೇಕು. ಹಾಗಾಗಿ ನಾವು ತೊಗೊಂಡಿರೋದು ಏನಿಲ್ಲಪ್ಪ ಅಂದರೂ ಒಂದು 50,000 ಮೇಲ್ಗಡೆನೇ ಜಾಸ್ತಿನೇ ಆಗುತ್ತೆ. 4-20 ಟೋಟಲ್ ಅಮೌಂಟ್ ಮಷಿನ್ದು ಅಂದರೆ ನಮಗೆ ಒಂದು 60-70,000 ಆದರೂ ನಮಗೆ 3 ವರ್ಷಕ್ಕೆ ಜಾಸ್ತಿನೇ ಆಗುತ್ತೆ. ಹಾಗಾಗಿ ನಾನು ಹೇಳೋದು ಇಷ್ಟೇ, ನೀವು ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಅದು 60-70,000 ಏನು ಚಿಕ್ಕ ಅಮೌಂಟ್ ಅಲ್ಲ. ಹಾಗಾಗಿ ಸ್ವಲ್ಪ ನೋಡ್ಬಿಟ್ಟು ವಿಚಾರಿಸಿ, ಇಂಟ್ರೆಸ್ಟ್ ಎಷ್ಟಿದೆ ಏನಿಲ್ಲ ಅಂತೇಳಿ ವಿಚಾರಿಸಿ ನೀವು ತೊಗೋಬೋದು. ಹಾಗೆ ಮಷೀನು ಯಾವ್ದು ತೊಗೋಬೇಕು ಅಂತಲೂ ಕೇಳಿದ್ರು. ಇವಾಗ ಮಷಿನ್ ಯಾವುದಾದ್ರೇನು ಎಲ್ಲನೂ ಚೆನ್ನಾಗೇ ಇರುತ್ತೆ, ಫಿನಿಶಿಂಗು ನೀಟಾಗೆ ಬರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ಅದು ಡಿಸೈನ್ ಮೇಲೆ ಡಿಪೆಂಡು ಅಂತೇಳಿ. ಸರ್ವಿಸ್ದು ತಲೆಯಲ್ಲಿ ಇಟ್ಕೊಂಡು ನಾವು ಬೇಗನೆ ಸರ್ವಿಸ್ ಸಿಗುತ್ತೆ, ನಮಗೆ ಹತ್ರನೇ ಇದೆಯಲ್ಲ ಅಂತೇಳಿ ನಾವು ತೊಗೊಂಡಿದ್ದು. ಈಗ ಬಂದ್ಬಿಟ್ಟು ಎಲ್ಲ ಕಂಪನಿನೂ ಚೆನ್ನಾಗೇ ಸರ್ವಿಸ್ ಕೊಡ್ತಾನೆ ಇದ್ದಾವೆ. ಇಲ್ಲಿ ಜಾಸ್ತಿ ಅಪ್ಪ ಅಂತಂದರೆ HSW ಹಾಗೆ RRR ನೀವು ಯಾವುದಾದ್ರೂ ತೊಗೋಬೋದು. ಡಿಸೈನ್ ಮೇಲೆ ಡಿಪೆಂಡ್ ಅಷ್ಟೇ. ಫಿನಿಶಿಂಗ್ ಏನು ಎಲ್ಲವೂ ಚೆನ್ನಾಗೇ ಬರುತ್ತೆ, ವರ್ಕು ನೀಟಾಗೆ ಬರುತ್ತೆ. ಹಾಗಾಗಿ ಎಲ್ಲ ಮಷೀನು ಚೆನ್ನಾಗೇ ಇರ್ತದೆ. ನೀವು ನೋಡಿಬಿಟ್ಟು ರೇಟ್ ನೋಡಿ ತೊಗೋಬೋದು. ಈ ಬ್ಲೌಸ್ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಬ್ಲೌಸು ನಾಮಕರಣದ್ದು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ನಮ್ಮದು ರಿಲೇಟಿವ್ಸ್ದು ಅಂತೇಳಿ. ಆ ಹುಡುಗಿದ್ದು ಗ್ರೀನ್ ಬ್ಲೌಸು, ಅದು ಯೆಲ್ಲೋ ಕಲರ್ ಸ್ಯಾರಿ ಚೆನ್ನಾಗಿತ್ತು ಫ್ರೆಂಡ್ಸ್. ಸ್ಯಾರಿನೂ ಭಾಳ ಚೆನ್ನಾಗಿತ್ತು.
ಈ ಡಿಸೈನ್ ಬಂದ್ಬಿಟ್ಟು 600. ನಾನು ಹಿಂದಿನ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು, ನೀವು ರೇಟನ್ನು ಹೇಳಿ, ಯಾವ್ಯಾವ ಡಿಸೈನ್ಗೆ ಎಷ್ಟು ರೇಟು ಹೇಳಿ ಅಂತೇಳಿ. ಹಾಗಾಗಿ ಈ ಡಿಸೈನ್ ನಾನು 600 ತಗೊಂಡಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿತ್ತು, ತಿಕ್ಕಾಗಿ ಬಂದಿತ್ತು. ಸ್ಲೀವ್ಸು ಹಾಗೆ ಬ್ಯಾಕ್ ಸೈಡ್ ಎಲ್ಲ ನಾನು ಬುಟ್ಟ ಹಾಕಿದ್ದೀನಿ. ಈ ಡಿಸೈನ್ಗೆ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಕಲರ್ ಕಾಂಬಿನೇಷನ್ನು ಕಾಪರು ಪ್ಲಸ್ ಅದು ಯೆಲ್ಲೋ ಕಲರ್ ಎರಡು ಮಿಕ್ಸ್ ಮಾಡಿ ಕೊಟ್ಟಿದ್ದೆ. ಭಾಳ ಚೆನ್ನಾಗಿ ಬಂದಿತ್ತು. ಸ್ಟಿಚ್ ಮಾಡಿನೂ ಕೊಟ್ಟಿದ್ದೆ. ಫಿಟ್ಟಿಂಗ್ ಎಲ್ಲ ನೀಟಾಗಿ ಕೂತಿದೆ ಅಂತ ಹೇಳಿದ್ರು. ಹಾಗೇನೆ ಇದು ಇನ್ನೊಬ್ರು ಕಸ್ಟಮರ್ದು, ಅವರು ಇದು ಸುಮ್ಮನೆ ಹಾಗೇನೆ ಲೇಸ್ ಹಚ್ಬಿಟ್ಟು ನಮಗೆ ಸಿಂಪಲ್ ಆಗಿ ಹೊಲ್ದು ಕೊಡ್ರಿ ಅಕ್ಕ ಅಂತ ಕೇಳಿದ್ರು. ನಾನು ಬ್ಲೂ ಕಲರ್ ಸ್ಯಾರಿ ಅವ್ರದ್ದು, ಹಾಗಾಗಿ ಲೇಸ್ ಅಟ್ಯಾಚ್ ಮಾಡಿ ಪ್ಯಾಟ್ರನ್ ಕಳಿಸಿದ್ರು ಫ್ರೆಂಡ್ಸ್. ಈ ಥರ ಹಾಗೆ ನಾನು ಮಾಡಿ ಕೊಟ್ಟಿದ್ದೀನಿ ಅವರಿಗೆ. ಗ್ರೀನ್ ಕಲರ್, ಹಾಗೆ ಸ್ಯಾರಿ ಬಂದ್ಬಿಟ್ಟು ಬ್ಲೂ ಕಲರ್ ಇತ್ತು. ನಾನು ಇದು ಡಿಸೈನ್ಗೆ ಹೇಗೆ ರೇಟ್ ಫಿಕ್ಸ್ ಮಾಡ್ತೀನಪ್ಪ ಅಂತಂದರೆ, ನೋಡ್ತೀನಿ ಫ್ರೆಂಡ್ಸ್, ಸಿಂಪಲ್ ಡಿಸೈನೇ ಆಗಿರಲಿ ಬ್ರೈಡಲ್ ಡಿಸೈನೇ ಆಗಿರಲಿ, ಅದು ಎಷ್ಟು ತಾಸು ತೊಗೊಳುತ್ತೆ ಅನ್ನೋದ್ರ ಬಗ್ಗೆ ನಾನು ಅದ್ರ ಮೇಲೆ ರೇಟ್ ಫಿಕ್ಸ್ ಮಾಡ್ತೀನಿ. ಹೇಗೆ ಅಂದರೆ 1 ಅವರಿಗೆ 100 ರುಪೀಸು ಆ ಥರ. ಈಗ ಒಂದು ಸಿಂಪಲ್ ಡಿಸೈನ್ ಬ್ಯಾಕು ಫ್ರಂಟು ಸ್ಲೀವ್ಸಿಗೆ ಒಂದು ಲೈನ್ ಇಷ್ಟೇ ಹಾಕಿದರೆ 350 ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಮತ್ತೆ ಎಕ್ಸ್ಟ್ರಾ ನಮಗೆ ಬುಟ್ಟ ಬೇಕಪ್ಪ ಬ್ಯಾಕ್ ಸೈಡು ಸ್ಲೀವ್ಸಿಗೆ ಅಂತಂದರೆ ಚಾರ್ಜ್ 100 ರುಪೀಸ್ ಎಕ್ಸ್ಟ್ರಾ, ಹಾಗಾಗಿ 450 ಸಿಂಪಲ್ ಡಿಸೈನಿಗೆ. ಈ ಥರ ನಾನು ಅದ್ರದ್ದು ಎಷ್ಟು ತಾಸು ತೊಗೊಳುತ್ತೆ ಅನ್ನೋದ್ರ ಮೇಲೆ ರೇಟು ಫಿಕ್ಸ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ಅದು ರಾಣಿ ಕಲರ್ ಸ್ಯಾರಿ ಕೊಟ್ಟಿದ್ರಲ್ಲ ಫ್ರೆಂಡ್ಸ್, ಅವ್ರದ್ದು ನೋಡ್ತಾ ಇದ್ದೀನಿ. ಒಂದು ಸ್ಲಿಪ್ಪಲ್ಲಿ ಮೆಜರ್ಮೆಂಟು ಬರೆದಿಟ್ಕೊಂಡಿದ್ದೆ. ಡಾರ್ಕ್ ರಾಣಿ ಕಲರ್ ಸ್ಯಾರಿ, ಹಾಗೆ ಲೈಟ್ ಬೇಬಿ ಪಿಂಕ್ ಬ್ಲೌಸ್ ಬಂದಿತ್ತು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅಲ್ಲಲ್ಲಿ ಗೋಲ್ಡ್ ಕಲರ್ ಡಿಸೈನ್ ಕೊಟ್ಟಿದ್ರು. ಚೆನ್ನಾಗಿತ್ತು ಫ್ರೆಂಡ್ಸ್, ಸ್ಮೂತ್ ಆಗಿ ಭಾಳ ಚೆನ್ನಾಗಿತ್ತು. ನನಗಂತೂ ಇದು ಸ್ಯಾರಿ ತುಂಬಾ ಇಷ್ಟ ಆಯಿತು. ಕಲರು ಹಾಗೆ ಇದರಲ್ಲಿ ನಿಮಗೆ ಸ್ವಲ್ಪ ಲೈಟಾಗಿ ಕಾಣ್ತಾ ಇದೆ. ರಿಯಲ್ ಆಗಿ ನೋಡಿದ್ರೆ ಡಾರ್ಕ್ ರಾಣಿ ಪಿಂಕ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಮುಟ್ಟಿದ್ರೆ ತುಂಬ ಸ್ಮೂತ್, ಹಾಗೆ ನಾವು ಹೇಗೆ ವೇರ್ ಮಾಡ್ತೀವೋ ಹಾಗೇನೆ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಸೆರಗು ಅಷ್ಟೇ ಸಿಂಪಲಾಗಿ, ತುಂಬ ಗ್ರ್ಯಾಂಡಾಗಿ ಏನಿರಲಿಲ್ಲ, ಸಿಂಪಲಾಗಿ ಕೊಟ್ಟಿದ್ರು. ಚೆನ್ನಾಗಿತ್ತು ಫ್ರೆಂಡ್ಸ್. ಇದೆ ಮ್ಯಾರೇಜು ಫಿಕ್ಸ್ ಆಗಿದೆ ಅಂತ ಹೇಳಿದ್ನಲ್ಲ ಅವ್ರದ್ದು. ಇದು ಒಂದು ಕೊಟ್ಟಿದ್ರು, ವರ್ಕ್ ಹಾಕಿ ನೆಟ್ ಅಟ್ಯಾಚ್ ಮಾಡಿ ನಮಗೆ ಸ್ಟಿಚ್ ಮಾಡಿಕೊಡಿ ಅಕ್ಕ ಅಂತೇಳಿ, ಅವ್ರದ್ದೇ ಇದು. ಚೆನ್ನಾಗಿತ್ತು, ಸಿಂಪಲ್ ಡಿಸೈನ್ ಹೇಳಿದ್ದಾರೆ ಫ್ರೆಂಡ್ಸ್. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಆ ಡಿಸೈನು. ಹಾಗೆ ನೆಟ್ ಸ್ಲೀವ್ಸಿಗೆ ಯಾವ ಥರ ಅಟ್ಯಾಚ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಸ್ಮೂತ್ ಇತ್ತು ಫ್ರೆಂಡ್ಸ್, ಮುಟ್ಟಿದ್ರೆ ಹಾಗೆ ತುಂಬ ಸ್ಮೂತ್, ರಫ್ ಆಗಿರಲಿಲ್ಲ. ಒಂದೊಂದು ಸ್ಯಾರಿ ತುಂಬ ರಫ್ ಆಗಿರುತ್ತೆ, ನಾವು ವೇರ್ ಮಾಡಿದಾಗ ಅದು ನೆರಿಗೆ ಎಲ್ಲ ಅಂದರೆ ನೀಟಾಗಿ ಕೂಡಲ್ಲ. ಈ ಸ್ಯಾರಿ ಆ ಥರ ಅಲ್ಲ ಫ್ರೆಂಡ್ಸ್, ತುಂಬ ಸ್ಮೂತಾಗಿ ಚೆನ್ನಾಗಿತ್ತು. ಹಾಗೆಯೇ ನಾನು ಎಲ್ಲ ವರ್ಕ್ಗೂ ನಾನು ಥ್ರೆಡ್ ಯಾವ್ದು ಯೂಸ್ ಮಾಡ್ತೀನಪ್ಪ ಅಂದರೆ GV. ತುಂಬ ಅಂತ ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ರಾಯಲ್ ಯೂಸ್ ಮಾಡ್ತಾ ಇದ್ದೆ. ಹಾಗಾಗಿ ರಾಯಲ್ಲು ಚೆನ್ನಾಗಿದೆ, ಕ್ವಾಂಟಿಟಿನೂ ಚೆನ್ನಾಗಿರುತ್ತೆ, ಹಾಗೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ GV ಕಂಪೇರ್ ಮಾಡಿದ್ರೆ GV ಸ್ವಲ್ಪ ಶೈನ್ ಕೊಡುತ್ತೆ ಫ್ರೆಂಡ್ಸ್. ರಾಯಲ್ಕಿನ್ನ GV ಸ್ವಲ್ಪ ಶೈನು, ಹಾಗೆ ಚೆನ್ನಾಗಿರುತ್ತೆ. ಬೇಗ ದಾರ ಏನು ಥ್ರೆಡ್ ಕಟ್ ಆಗಲ್ಲ, ಸ್ಮೂತ್ ಏನಿರಲ್ಲ, ಚೆನ್ನಾಗೇ ಇರುತ್ತೆ ಫ್ರೆಂಡ್ಸ್. ಆಮೇಲೆ ರಾಯಲ್ಲು GV ಇವೆರಡನ್ನೇ ನಾನು ಜಾಸ್ತಿ ಯೂಸ್ ಮಾಡೋದು. ಆಮೇಲೆ ಬೇರೆ ಬೇರೆ ಕಂಪ್ನಿಯೂ ಬರುತ್ತೆ. ಈಗ ಸ್ಯಾರಿ ಕುಚ್ಚು ಹಾಕ್ತಾರಲ್ಲ ಫ್ರೆಂಡ್ಸ್, ಒಂದೊಂದು ಟೈಮು ನಮಗೆ ಕಲರ್ ಸಿಕ್ಕಿಲ್ಲ ಅಂದರೆ ಸ್ಯಾರಿ ಕುಚ್ಚು ಹಾಕ್ತಾರಲ್ಲ ಆ ಥ್ರೆಡ್ಡನ್ನು ಯೂಸ್ ಮಾಡ್ತೀನಿ. ಅದು ಚೆನ್ನಾಗಿರುತ್ತೆ, ಅಂದರೆ ಸ್ವಲ್ಪ ಸ್ಮೂತ್ ಇರುತ್ತೆ, ಅದು ಪದೇ ಪದೇ ಕಟ್ ಆಗ್ತಾನೇ ಇರುತ್ತೆ. ಹಾಗಾಗಿ ನಾನು ಜಾಸ್ತಿ GVನೇ ಯೂಸ್ ಮಾಡೋದು. GVಯಲ್ಲಿ ಸಿಕ್ಕಿಲ್ಲಪ್ಪ ಕಲರ್ ಅಂದಾಗ ನಾನು ರಾಯಲ್ ಯೂಸ್ ಮಾಡ್ತೀನಿ. ನೀವು ಇವೆರಡರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಕ್ವಾಲಿಟಿನೂ ಕ್ವಾಂಟಿಟಿನೂ ಹಾಗೇನೆ ಚೆನ್ನಾಗಿರುತ್ತೆ. ಯಾವುದಾದ್ರೂ ನೀವು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಆಲ್ಮೋಸ್ಟ್ ಆಲ್ ಮಷೀನಿಗೆ 12 ಥ್ರೆಡ್ ಹಾಕಲಿಕ್ಕೆ ಕೊಟ್ಟಿರ್ತಾರೆ. ನಾನು 12ಕ್ಕೂ 12 ದಾರನೂ ಅಲ್ಲಿ ಫಿಕ್ಸ್ ಮಾಡಿರ್ತೀನಿ. ನಮಗೆ ಯಾವುದು ಬ್ಲೌಸಿಗೆ ಮ್ಯಾಚ್ ಆಗುತ್ತೋ ಅದ್ರದ್ದು ಒಂದೇ ತೆಗೆದುಬಿಟ್ಟು ನಾನು ದಾರ ಚೇಂಜ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೀವು ಹಿಂದ್ಗಡೆ ನೋಡ್ತಿರ್ಬೋದು, ಮೇಲೆ ಕಾಪರ್ದು ಜರಿ ಎಲ್ಲ ತುಂಬ, ಅಂದರೆ ಈಗ ನಮ್ಮ ಮನೆಯವ್ರು ನಾನು ಯಾವುದಾದ್ರೂ ಒಂದು ತರಲಿಕ್ಕೆ ಕಳಿಸಿನಪ್ಪ ಅಂದರೆ, ಒಂದು ಕಲರ್ ಈಗಿದೆ ರಾಣಿ ಪಿಂಕ್ ಖಾಲಿಯಾಗಿದೆ ಅಂದರೆ ಅದನ್ನು ಅವರು 3-4 ಪೀಸ್ ತೊಗೊಂಡು ಬಂದ್ಬಿಡ್ತಾರೆ ಫ್ರೆಂಡ್ಸ್. ಯಾಕಪ್ಪ ಅಂದರೆ ಒನ್ ಟೈಮ್ ನಾವು ಯೂಸ್ ಮಾಡಿ ಅದು ಖಾಲಿ ಆಯಿತು ಅಂದಾಗ ನಮಗೆ ಅರ್ಜೆಂಟಿಗೆ ಹೋಗಿ ತರ್ಲಿಕ್ಕಾಗಲ್ಲ. ಹಾಗಾಗಿ ಅವರು ಇದ್ರೆ ಇರಲಿ, ಅದೇನು ವೇಸ್ಟ್ ಆಗಲ್ಲ ಅಂತೇಳಿ ಒಂದನ್ನು 3-4 ಪೀಸ್ ತಂದು ಇಟ್ಕೊಂಡ್ಬಿಡ್ತೀವಿ. ನಾನು ತೋರಿಸ್ತೀನಿ ನಿಮಗೆ ಥ್ರೆಡ್ಡು ಆಲ್ಮೋಸ್ಟ್ ಅಲ್ಲ ನಮ್ಮ ಶಾಪಲ್ಲಿ ಎಷ್ಟಿದಾವ ಅಂತೇಳಿ. ತುಂಬ ಅವರು ಮುಂಚಿತವಾಗೇ ತಂದು ಇಟ್ಬಿಟ್ಟಿರ್ತಾರೆ. ಹಾಗಾಗಿ ಅಂದರೆ
ಒನ್ ಟೈಮ್ ತಂದಿಟ್ರೆ ಮುಂದಕ್ಕೆ ಯೂಸ್ ಆಗುತ್ತಲ್ಲ. ಮತ್ತೆ ಖಾಲಿ ಆದಾಗ ಅದೇ ತರದ್ದು ಥ್ರೆಡ್ ಸಿಗಲ್ಲ, ಮತ್ತೆ ಬೇರೆ ಬೇರೆ ಮ್ಯಾಚ್ ಆಗಲ್ಲ ಅಂತೇಳಿ ಅವರು ಮುಂಚಿತವಾಗಿ ಎರಡೆರಡು ಮೂರು ಮೂರು ತಂದಿಟ್ಬಿಟ್ಟಿರ್ತಾರೆ. ಹಾಗೇನೆ ಇದು ಬ್ಲೌಸ್ ಎಲ್ಲ ನಾನು ಫ್ರೇಮಿಗೆ ಫಿಟ್ ಮಾಡಿ ನಿಮಗೆ ಇನ್ನೊಂದು ಟೈಮ್ ನಾನು ಮಾರ್ಕ್ ಯಾವ ತರ ಹಾಕೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್, ಹಿಂದಿನ ವಿಡಿಯೋ ಮಾರ್ಕಿಂಗ್ ಬಗ್ಗೆನೆ. ಹಾಗಾಗಿ ನೀವು ನೋಡ್ತಿರ್ಬೋದು ಇಲ್ಲಿ ಟೈಟ್ ಆಗಿ, ಅಂದ್ರೆ ನಾವು ವರ್ಕ್ ಹಾಕೋಕ್ಕಿಂತ ಮುಂಚೆಗೆ ನೀಟಾಗಿ ಕ್ಲಿಪ್ ಮಾತ್ರ ಟೈಟ್ ಆಗಿ ಬಟ್ಟೆ ಎಳೆದ್ಬಿಟ್ಟು ಹಾಕಬೇಕು, ಇಲ್ಲಾಂದ್ರೆ ಸ್ಟಿಚ್ಚು ನೀಟಾಗಿ ಕೂಡಲ್ಲ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನಿಸ್ತು, ಹಾಗೇನೆ ಈ ಮಷಿನ್ ಬಗ್ಗೆ ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ನಾನು ವಿಡಿಯೋ ಮುಖಾಂತರ ನಿಮಗೆ ಅದ್ರ ಬಗ್ಗೆ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಹಾಗಾಗಿ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಂದಿನ ವಿಡಿಯೋದಲ್ಲಿ ನಾನು ಬ್ಲೌಸ್ ಮೆಜರ್ಮೆಂಟ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ ಬ್ಲೌಸ್ ತಗೊಂಡು ಫ್ರೇಮ್ಗೆ ಸೆಟ್ ಮಾಡಿ ಬ್ಲೌಸ್ ಪೀಸ್ ಹೇಗೆ ನಾವು ಮಾರ್ಕಿಂಗ್ ಮಾಡ್ಬೋದು, ಪರ್ಫೆಕ್ಟ್ ಆಗಿ ಹೇಗೆ ನಾವು ಮಾರ್ಕಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಫುಲ್ ಸ್ಕಿಪ್ ಮಾಡ್ದೇನೆ ನೋಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟೇ ನನಗೆ ತುಂಬ ಮುಖ್ಯ. ಹಾಗೆ ಮುಂದಿನ ದಿನದಲ್ಲಿ ನಾನು ಇನ್ನೂ ಹೆಚ್ಚು ವಿಡಿಯೋಗಳು ಹಾಕಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಮಷಿನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿದರೆ ನಾನು ಅದ್ರ ಬಗ್ಗೆ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಅವರು ನನಗೆ ಸ್ಯಾರಿ ಜೊತೆ ಮೆಜರ್ಮೆಂಟ್ ಬ್ಲೌಸು ಕೊಟ್ಟಿರ್ತಾರೆ. ಕಂಪಲ್ಸರಿ ನಾವು ಮೆಜರ್ಮೆಂಟ್ ಬ್ಲೌಸು ತಗೊಳ್ಳೇಬೇಕು. ಏನಕ್ಕಪ್ಪ ಅಂದ್ರೆ ಫುಲ್ ಲೆಂತು, ಬ್ಯಾಕ್ ಲೆಂತು, ಹಾಗೆ ಫ್ರಂಟ್ ಲೆಂತು ನಮಗೆ ಅದೇ ತುಂಬಾ ಇಂಪಾರ್ಟೆಂಟ್ ಮಾರ್ಕಿಂಗ್ ನಲ್ಲಿ. ಹಾಗಾಗಿ ಅವ್ರ ಹತ್ರ ನಾವು ಮೆಜರ್ಮೆಂಟ್ ಬ್ಲೌಸ್ ತಗೊಳ್ಳೇಬೇಕು ಫ್ರೆಂಡ್ಸ್. ಅವರು ಒಂದ್ ವೇಳೆ ಮೆಜರ್ಮೆಂಟ್ ಬ್ಲೌಸ್ ತಂದಿಲ್ಲಪ್ಪ ಅಂದ್ರೆ ನಾವು ಅವರಿಗೆ ಕೇಳ್ಬಿಟ್ಟು ಎಷ್ಟು ಬ್ಯಾಕ್ ಲೆಂತು, ಫುಲ್ ಲೆಂತು, ಹಾಗೆ ಫ್ರಂಟ್ ಲೆಂತು ಎಷ್ಟಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ನಾವು ಮಾರ್ಕ್ ಮಾಡಬೇಕಾಗುತ್ತೆ. ಅದಕ್ಕೆ ಅವ್ರದ್ದು ಮೆಜರ್ಮೆಂಟ್ ಬ್ಲೌಸು, ಟೇಪ್ ಬೇಕಾಗುತ್ತೆ, ಮಾರ್ಕರ್ ಬೇಕಾಗುತ್ತೆ. ಅವ್ರದ್ದು ಬ್ಲೌಸ್ ಬಂದ್ಬಿಟ್ಟು ಪ್ರಿನ್ಸ್ ಕಟ್ ಇದೆ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ತಿರ್ಬೋದು, ನೋಡಿ ನಿಮಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಂತ ಅನ್ಕೊಂಡಿದೀನಿ. ಇದು ಪ್ರಿನ್ಸ್ ಕಟ್, ಫೋಟಕ್ಸ್ ಅಲ್ಲ ಫ್ರೆಂಡ್ಸ್, ಇದು ಪ್ರಿನ್ಸ್ ಕಟ್. ಇದನ್ನ ಈ ತರ ನೀಟಾಗಿ ಬ್ಲೌಸ್ ನ ಹಾಕೊಂಡ್ಬಿಟ್ಟು ಹಿಂದ್ಗಡೆ ಬ್ಯಾಕ್ ಲೆಂತ್, ಫುಲ್ ಲೆಂತ್ ಎಷ್ಟಿದೆ ಅನ್ನೋದು ನಾವು ನೋಡ್ಕೋಬೇಕು. ಇದ್ರದ್ದು ಫುಲ್ ಲೆಂತ್ ಬಂದ್ಬಿಟ್ಟು 13 ಮೇಲೆ 2 ಪಾಯಿಂಟ್ ಇದೆ ಫ್ರೆಂಡ್ಸ್. ನಾವು 13.5 ಅನ್ಕೊಳ್ಳೋಣ. 13.5. ಹಾಗಾಗಿ ನೀವು ಯಾವುದೇ ಮೆಜರ್ಮೆಂಟ್ ಕೊಡ್ಲಿ, ಫುಲ್ ಲೆಂತ್ ಒಂದು 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ. ಹಾಗೇನೆ ಬ್ಯಾಕ್ ನೆಕ್ ಲೆಂತ್ ಅದನ್ನು 1/2 ಇಂಚ್ ಎಕ್ಸ್ಟ್ರಾನೇ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ನಮಗೆ ಲೆಂತ್, ಬ್ಯಾಕ್ ಲೆಂತ್ ಸ್ವಲ್ಪ ಜಾಸ್ತಿ ಆದ್ರೆ ನಾವು ಅದನ್ನ ನಾವೇ ಸ್ಟಿಚ್ ಮಾಡ್ಲಿ, ಇಲ್ಲ ಅವರೇ ಸ್ಟಿಚ್ ಮಾಡ್ಕೊಂಡ್ಲಿ, ಅಡ್ಜಸ್ಟ್ಮೆಂಟ್ ಮಾಡಿ ಸ್ಟಿಚ್ ಮಾಡ್ತಾರೆ. ಇಲ್ಲಪ್ಪ ನಮಗೆ ಬ್ಯಾಕ್ ಲೆಂತ್ ಈಗ ಒಂದು 10 ಇದೆ ಅಂದಾಗ ನಾವು 10.5 ಇಡಬೇಕು. ನಾವು 10 ಇಟ್ಟು ಅದು ಏನೋ ಮಿಸ್ಟೇಕ್ ಆಗಿ 9.5 ಆ ತರ ಬಂದ್ಬಿಡ್ತಂದ್ರೆ ಬ್ಯಾಕ್ ನೆಕ್ ಲೆಂತ್ ಬಹಳ ಕಮ್ಮಿ ಆಗ್ಬಿಡುತ್ತೆ. ಹಾಗಾಗಿ ನಾವು ಏನೇ ಬ್ಯಾಕ್ ಲೆಂತ್ ಎಷ್ಟೇ ಇದ್ರು ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾನೇ ನಾನು ಮಾರ್ಕ್ ಮಾಡ್ಕೊಂಡು ನಾನು ವರ್ಕ್ ಹಾಕೋದು. ಹಾಗಾಗಿ ನೀವು ಬ್ಯಾಕ್ ಲೆಂತ್ ಒಂದು 10 ಇದೆ ಅಂದ್ರೆ ನೀವು 10.5ಗೆ ಮಾರ್ಕ್ ಮಾಡ್ಕೊಂಡು ವರ್ಕ್ ಹಾಕ್ಬೇಕು. ಸ್ವಲ್ಪ ಜಾಸ್ತಿ ಇದ್ರೆ ಏನು ತೊಂದರೆ ಆಗಲ್ಲ ಫ್ರೆಂಡ್ಸ್. ಕಮ್ಮಿ ಬಂದ್ಬಿಡ್ತಪ್ಪ ಅಂದ್ರೆ ನೆಕ್ ಲೆಂತೆ ಕಮ್ಮಿ ಆಗ್ಬಿಡುತ್ತೆ. ಕೆಲವೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಳ್ಳೋರು ಇರ್ತಾರೆ, ಕೆಲವೊಬ್ರು ಅಡ್ಜಸ್ಟ್ ಆಗಲ್ಲ, ಅದಕ್ಕೆ ಕಂಫರ್ಟ್ ಆಗ್ಬಿಟ್ಟಿರ್ತಾರೆ ಅವರು. ಹಾಗಾಗಿ ನಾನು ಒಂದು 1/2 ಇಂಚ್ ಎಕ್ಸ್ಟ್ರಾನೇ ಹಾಕೊಳ್ಳೋದು. ಇದು 13 ಇದೆ, ನಾನು 13.5 ಇಡ್ತೀನಿ ಫುಲ್ ಲೆಂತ್. ಬ್ಯಾಕ್ ಲೆಂತ್ ಬಂದ್ಬಿಟ್ಟು ನೆಕ್ಕು 9 ಬರ್ತಾ ಇದೆ. ಇಲ್ಲಿ 3.5 ಇದೆ. ಫುಲ್ ಲೆಂತ್ 13 ಅಂದ್ರೆ 9, 10, 11, 12, 12.5 ಅಂದ್ರೆ 9.5. ಬ್ಯಾಕ್ ಲೆಂತ್ 9.5. ಇದು ಪಟ್ಟಿ ಬಂದು 3.5 ಇದೆ. 9.5 ಪ್ಲಸ್ 3.5, 13 ಅಲ್ಲಿಗೆ ಆಯ್ತು. ಈ ತರ ನಾವು ಮಾರ್ಕ್ ಮಾಡ್ಕೋಬೇಕು. 13 ನೆಕ್ ಲೆಂತ್ ಬಂದ್ಬಿಟ್ಟು 9.5, ಪಟ್ಟಿ ಬಂದು
3.5. ಈಗ ಬ್ಯಾಕ್ ಫುಲ್ ಲೆಂತು ಹಾಗೆ ನೆಕ್ ಲೆಂತು ಆಯಿತು. ವಿಡ್ತು ಬಂದ್ಬಿಟ್ಟು ಇವ್ರದ್ದು 7 ಇದೆ ಫ್ರೆಂಡ್ಸ್. ನಾವು ಇದೇ ಥರನೇ 7 ಇಡೋಕ್ಕಾಗಲ್ಲ. ಏನಕ್ಕಪ್ಪ ಅಂದರೆ ಇದು ನೋಡಿ, ಈ ಥರ ಹಿಂಗೆ ಸ್ಟ್ರೇಟ್ ಆಗಿ ಇಟ್ಕೊಂಡು ಈ ಥರ ನಾವು ಮಾಡಿದ್ರೆ 6 ಬರುತ್ತೆ. ಹಾಗಾಗಿ ಇದು ಸ್ಟಿಚ್ ಆದಮೇಲೆ ಸ್ವಲ್ಪ ಈ ಥರ ಬ್ರಾಡ್ ಆಗುತ್ತಲ್ಲ ಫ್ರೆಂಡ್ಸ್. ಹಾಗಾಗಿ ರೌಂಡ್ ಇಲ್ಲಿ ಸೆಂಟ್ರಿಗೆ ನಾವು ಬಟ್ಟೆ ಎಲ್ಲ ಕಟ್ ಮಾಡಿ ಸ್ಟಿಚ್ ಎಲ್ಲ ಆದಮೇಲೆ ಇದು ಸ್ವಲ್ಪ ಈ ಥರ ಬ್ರಾಡ್ ಆಗುತ್ತೆ. ಹಾಗಾಗಿ ಅದು 7 ಬರ್ತಾ ಇದೆ. ನಾವು 6 ಇಟ್ಕೋಬೇಕು. 6 ಇಟ್ಕೋಬೇಕು ವಿಡ್ತು. ಈಗ ನಮಗೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಬ್ಯಾಕ್ ಲೆಂತು ವಿಡ್ತು ಸಿಕ್ತು. ಹಾಗಾಗಿ ನಾನು ಇದು ನಿಮಗೆ ಫ್ರೇಮಿಗೆ ಎಲ್ಲ ಸೆಟ್ ಮಾಡಿದ್ದೀನಿ. ಕ್ಲಿಪ್ಪು ಟೈಟಾಗಿ ಬಟ್ಟೆನ ಟೈಟಾಗಿ ಎಳ್ಕೊಂಡು ಎಲ್ಲ 4 ಕಡೆ ಕ್ಲಿಪ್ ಹಾಕೋಬೇಕು. ಹಾಗೇನೆ ಬ್ಲೌಸು ಎಷ್ಟಿದೆ ಅನ್ನೋದ್ರ ಬಗ್ಗೆ ನೀವು ನೋಡ್ಕೋಬೇಕು. ಒಂದು ಸೈಡ್ ಬಾರ್ಡ್ರ್ ಬೇಡ ಅವರಿಗೆ, ಬ್ಯಾಕ್ ಸೈಡ್ ಬಾರ್ಡ್ರ್ ಬೇಡ, ಸ್ಲೀವ್ಸಿಗೆ ಒಂದೇ ಬಾರ್ಡ್ರ್ ಬೇಕು. ಹಾಗಾಗಿ ನಾನು ಒಂದು ಸೈಡ್ ಬಾರ್ಡ್ರ್ ಸ್ಕಿಪ್ ಮಾಡಿದ್ದೀನಿ. ಸ್ಕಿಪ್ ಮಾಡಿ ನಾನು ಫ್ರಂಟು ಬ್ಯಾಕು ಅವರಿಗೆ ಆಪೋಸಿಟೇ ಬರೋ ಥರ ಹಾಕ್ತಿದ್ದೀನಿ. ಬ್ಲೌಸ್ ನೋಡ್ಕೋಬೇಕು ಫ್ರೆಂಡ್ಸ್. ನೀವು ಮಾರ್ಕ್ ಮಾಡ್ಕೊಂಡು ಒಂದು ಕಚ್ಚಾ ಮಾರ್ಕ್ ಮಾಡ್ಕೊಂಡು ಫ್ರಂಟು ಬ್ಯಾಕು ಯಾವ ಥರ ಹಾಕಿದ್ರೆ ನಮಗೆ ಅಡ್ಜಸ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ನೋಡ್ಕೊಂಡು ಹಾಕೋಬೇಕು. ಇದರಲ್ಲಿ ಬಟ್ಟೆ ಎಲ್ಲ ಸೆಟ್ ಆದಮೇಲೆ ಇದರಲ್ಲಿ ಆಫ್ ಮಾಡ್ಕೋಬೇಕು. ಈ ಟೇಪನ್ನ ಈ ಥರ ಇಟ್ಕೊಂಡು ಇಲ್ಲಿ ಸೆಂಟ್ರ್ ಪಾಯಿಂಟ್ ನಮಗೆ ಇದು ಈ ಕಡೆ ಆಫು ಈ ಕಡೆ ಆಫು ಫುಲ್ ಎಷ್ಟಿದೆ ಇದು 20 ಬರ್ತಾ ಇದೆ. 20ಯಲ್ಲಿ ಈ ಕಡೆ ಆಫ್ 10 ಈ ಕಡೆ 10 ಸೆಂಟ್ರಿಗೆ ಪಾಯಿಂಟ್ ಮಾಡ್ಕೊಂಡು ಅವ್ರದ್ದು ಫುಲ್ ಲೆಂತ್ ಬಂದ್ಬಿಟ್ಟು 13 ಇತ್ತು. ಪಟ್ಟಿ 3.5 ಇತ್ತು. ಇಲ್ಲಿ 3.5ಗೆ ಒಂದು ಮಾರ್ಕ್. ಇಲ್ಲಿಂದ ನೆಕ್ 9.5 ಬರ್ತಾ ಇತ್ತು ಅವ್ರದ್ದು. ನಾನು 10 ಇಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು 1/2 ಇಂಚ್ ಎಕ್ಸ್ಟ್ರಾನೇ ಇಟ್ಟು ನಾನು ವರ್ಕ್ ಹಾಕೋದು. 10 ಇಲ್ಲಿ ಪಟ್ಟಿ 3.5, ಟೋಟಲ್ 13.5 ಇದೆ. 13.5ಯಲ್ಲಿ 3.5 ಪಟ್ಟಿ, 10 ಬ್ಯಾಕ್ ಲೆಂತ್ ನೆಕ್ ಲೆಂತು, ಅದರಲ್ಲಿ ಅರ್ಧ ಮಿಡ್ ಪಾಯಿಂಟ್. ಇದು 5ಗೆ ಒಂದು ಮಾರ್ಕ್ ಹಾಕ್ಕೊಂಡು ಪ್ಲಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಇಟ್ಬಿಟ್ಟು 6 ವಿಡ್ತ್ ಬಂದ್ಬಿಟ್ಟು ನಮಗೆ 6 ಬಂದಿದೆ. ಹಾಗಾಗಿ ಈ ಕಡೆ 3 ಈ ಕಡೆ 3 6 ಆಯಿತು. ಈ ಕಡೆ 3 ಈ ಕಡೆ 3 ಫುಲ್ದು ವಿಡ್ತ್ ಬಂದ್ಬಿಟ್ಟು 6. ಈ ಥರ ನೀವು ಮಾರ್ಕ್ ಹಾಕ್ಕೋಬೇಕು. ಮಾರ್ಕ್ ಹಾಕ್ಕೊಂಡು ನಾವು ಡಿಸೈನ್ ಎಲ್ಲ ಸೆಟ್ ಮಾಡಿ, ಇದು ರೆಡ್ದು ಲೇಸರ್ ಲೈಟ್ ಕಾಣುತ್ತಲ್ಲ ಅದನ್ನ ನಾವು ಇಲ್ಲಿ ಪ್ಲಸ್ ಮಾರ್ಕ್ ಹಾಕಿದ್ದೀವಲ್ಲ ಅಲ್ಲಿ ನೋಡಬೇಕು. ಇದು ಡಿಸೈನ್ ಸೆಟ್ ಆದ್ಮೇಲೆ ಅಲ್ಲಿ ಡಿಸೈನ್ ಅಲ್ಲಿ ಏನು ಎಲ್ಲಿ ಅದು ಲೇಸರ್ ಪಾಯಿಂಟ್ ಇದೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಅದನ್ನ ತಂದ್ಬಿಟ್ಟು ನಾವು ಇಲ್ಲಿ ಪ್ಲಸ್ ಕಾಣುತ್ತಲ್ಲ ಇದ್ರ ಮೇಲೆ ನಿಲ್ಸ್ಬೇಕು ಫ್ರೆಂಡ್ಸ್. ಈ ತರ ಫುಲ್ ಲೆಂತು, ಬ್ಯಾಕ್ ಲೆಂತು, ನೆಕ್ ಲೆಂತು, ಫುಲ್ ಲೆಂತ್ ಬ್ಲೌಸ್ ನಮಗೆ ಗೊತ್ತಾಯ್ತು. ಹಾಗೇನೆ ಫ್ರಂಟ್ ಇದು ಈ ಸೈಡ್ ನೆಕ್ ಈ ಸೈಡ್ ಈ ತರ ನಮಗೆ ವರ್ಕ್ ಬಂದಾಗ ಇದ್ರ ಆಪೋಸಿಟ್ ನಾನು ಫ್ರಂಟ್ ಹಾಕ್ತೀನಿ. ಇಲ್ಲಿಗೆ ನಮಗೆ ವರ್ಕ್ ಬರುತ್ತೆ. ಇಲ್ಲಿಂದ 1.5 ಅಥವಾ 1 ಇಂಚ್ ಆದ್ರೂ ನೀವು ಬಿಟ್ಕೋಬಹುದು. ಇಲ್ಲಪ್ಪ ಕೆಲವೊಬ್ಬರಿಗೆ 1 ಇಂಚ್ ಬಿಟ್ರೆ ನಮಗೆ ಆಗಲ್ಲ ಹೊಲಿಲಿಕ್ಕೆ ಅಂದಾಗ ನೀವು 1.5 ಇಂಚ್ ಬಿಟ್ಬಿಟ್ಟು ಇಲ್ಲಿ 1.5 ಇಂಚ್ ಬಿಟ್ಬಿಟ್ಟು ಇಲ್ಲಿಂದ ಇದು ಮೆಜರ್ಮೆಂಟ್ ಬ್ಲೌಸ್ ಇಟ್ಟು ಇದು ಎಷ್ಟಿದೆ ನೋಡ್ಬಿಟ್ಟು ಕರೆಕ್ಟಾಗಿ ಈ ತರ ಮಾರ್ಕ್ ನೀವು ಹಾಕೋಬಹುದು. ಅವ್ರದ್ದು ಇಷ್ಟಿದೆ ಫ್ರೆಂಡ್ಸ್. ಈ ತರ ಇದು ಫ್ರಂಟ್, ಇಲ್ಲಿ ಬ್ಯಾಕು, ಇಲ್ಲಿ ಫ್ರಂಟ್. ಹಾಗೇನೆ ಇದು ಒಂದು ಬಾರ್ಡರ್ ಮೇಲೆ ಸ್ಲೀವ್ಸ್ ಈ ತರ ಹಾಕ್ಬೇಕು. ಮಾರ್ಕ್ ಈ ತರ ಹಾಕೋಬೇಕು ಫ್ರೆಂಡ್ಸ್. ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ನಾನು. ಇದು ಡಿಸೈನ್ ನೋಡಿ ಫ್ರೆಂಡ್ಸ್, ಈ ತರ ಬ್ಲೌಸ್ ಅವ್ರದ್ದು ಬ್ಲೌಸ್ ಪೀಸ್ ತಗೊಂಡು ನಾವು ಮಾರ್ಕಿಂಗ್ ಈ ತರ ಹಾಕೋಬೇಕು. ಇದು ನಿಮಗೆ ಅರ್ಥ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಈ ಡಿಸೈನ್ ಎಲ್ಲ ಆದ್ಮೇಲೆ ನಾನು ನಿಮಗೆ
ತೋರಿಸ್ತೀನಿ ಯಾವ ತರ ಬಂದಿದೆ ಅಂತೇಳಿ. ಇದಕ್ಕ ಬ್ಯಾಕು ಫ್ರಂಟು ಮಾಮೂಲು ವರ್ಕ್ ಹಾಕಬೇಕು. ಸ್ಲೀವ್ಸಿಗೆ ಬಂದ್ಬಿಟ್ಟು ಅವರು ನೆಟ್ ಅಟ್ಯಾಚ್ ಮಾಡಿ ಅಂತ ಹೇಳಿದ್ದಾರೆ. ಅದು ಯಾವ ತರ ನಾನು ನೆಟ್ ಅಟ್ಯಾಚ್ ಮಾಡಿ ವರ್ಕ್ ಹಾಕೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಇದೆಲ್ಲ ಮಾರ್ಕಿಂಗ್ ಹಾಕೋದು ನಿಮಗೆ ಅರ್ಥ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಮಾರ್ಕಿಂಗ್ ಹೆಂಗ್ ಹಾಕೋದು ಅನ್ನೋದು. ಏನಾದ್ರೂ ಇದರಲ್ಲಿ ಡೌಟ್ ಇದೆ, ಇಲ್ಲ ನಮಗೆ ಇದ್ರ ಬಗ್ಗೆ ಇನ್ನೂ ಕ್ಲಿಯರ್ ಆಗಿ ಹೇಳಿ, ನಮಗೆ ಇನ್ನೂ ಅರ್ಥ ಆಗಿಲ್ಲ ಅಂತ ನೀವು ಒಂದು ಕಮೆಂಟ್ ಮೂಲಕ ನನಗೆ ತಿಳಿಸಿದ್ರೆ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ಅಲ್ಲೂ ಇದೇ ತರನೇ ಮಾರ್ಕ್ ಹಾಕೊಳ್ಳೋದು. ಏನಾದ್ರೂ ನಿಮಗೆ ಡೌಟ್ ಇದ್ರೆ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ನನ್ನ ವಿಡಿಯೋ ನೀವು ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.